ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ವಿವೇಚ. ಎಲ್ಲ ಜ್ಯೋತಿಷ ಬಾಂಧವರಿಗೆ ಈ ದಿನದ ಪ್ರಣಾಮಗಳು. ಈಗ ನಾವು ತುಲಾರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 27/6/2026 ಶನಿವಾರ, ತ್ರಯೋದಶಿ ತಿಥಿ, ಅನುರಾಧ ನಕ್ಷತ್ರ, ಸಾಧ್ಯ ಯೋಗ ಹಾಗೂ ಶುಭಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ತ್ರಯೋದಶಿ ತಿಥಿಯ ಶಿವಾನುಗ್ರಹ, ಅನುರಾಧ ನಕ್ಷತ್ರದ ಸ್ನೇಹ ಮತ್ತು ಸಹಕಾರದ ಶಕ್ತಿ, ಸಾಧ್ಯ ಯೋಗದ ಕಾರ್ಯ ಸಾಧನೆ ಹಾಗೂ ಶುಭಯೋಗದ ಮಂಗಳಕರ ಫಲಗಳು ನಿಮ್ಮ ಈ ದಿನವನ್ನು ಯಶಸ್ಸು ಮತ್ತು ನೆಮ್ಮದಿಯಿಂದ ತುಂಬಲಿವೆ. ಸಂಬಂಧಗಳು, ಸಮಾಜಮುಖಿ ಕಾರ್ಯಗಳು ಹಾಗೂ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ, ಶನಿವಾರದ ಅಧಿಪತಿ ಶನಿಗ್ರಹ. ಈ ಶನಿಗ್ರಹದ ಪ್ರಭಾವ ಮತ್ತು ಶುಕ್ರನ ಸಮತೋಲನದ ಗುಣಗಳು ಇಂದು ನಿಮ್ಮಲ್ಲಿ ತಾಳ್ಮೆ, ನ್ಯಾಯಬದ್ಧತೆ ಹಾಗೂ ಪ್ರಾಯೋಗಿಕ ಚಿಂತನೆಗಳನ್ನು ಹೆಚ್ಚಿಸುತ್ತವೆ. ಜನಸಂಪರ್ಕದಿಂದ ಲಾಭ ಉಂಟಾಗ್ತದೆ, ಸಹೋದ್ಯೋಗಿಗಳ ಸಹಕಾರ ಲಭ್ಯವಾಗ್ತದೆ, ಆರ್ಥಿಕ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಲಾಭ ಉಂಟಾಗ್ತದೆ. ಈ ದಿನ ಸಮತೋಲನದ ಮಾತು ಮತ್ತು ಸಂಯಮಿತ ವರ್ತನೆ ನಿಮ್ಮ ಯಶಸ್ಸಿನ ಕೀಲಿಕೈ ಆಗುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ತ್ರಯೋದಶಿ ತಿಥಿಯ ಪ್ರಭಾವ ಇರೋದರಿಂದ ಶಿವನ ಆರಾಧನೆಗೆ ಅತ್ಯಂತ ಶುಭವಾದಂಥ ದಿನ. ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು, ಅಡಚಣೆಗಳ ನಿವಾರಣೆಗೆ ಅನುಕೂಲ ಉಂಟಾಗುತ್ತದೆ. ಈ ದಿನ ಶಿವನಿಗೆ ಅಭಿಷೇಕ ಅಥವಾ ಬಿಲ್ಲಪತ್ರೆಯನ್ನು ಅರ್ಪಣೆ ಮಾಡುವಂಥದ್ದು ಅತ್ಯಂತ ಶುಭಕರ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗುವುದು. ಅನುರಾಧ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ಪರಿಚಯಗಳಿಂದ ಲಾಭ ಉಂಟಾಗ್ತದೆ, ಸಂಘಟಿತ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಬೆಂಬಲವನ್ನು ಪಡ್ಕೊಳ್ತೀರಿ. ಹಳೆಯ ಸ್ನೇಹಿತರ ಭೇಟಿಯಿಂದ ಸಂತೋಷ ಅನ್ನುವಂಥದ್ದು ಸಿಗುತ್ತದೆ. ನಿಮ್ಮ ಮಾತು ಮತ್ತು ಸಲಹೆಗೆ ಗೌರವ ಹೆಚ್ಚಾಗುತ್ತದೆ. ಸಾಧ್ಯ ಯೋಗದ ಪ್ರಭಾವ ಇರೋದರಿಂದ ಬಾಕಿ ಉಳಿದ ಕಾರ್ಯಗಳ ಪೂರ್ಣತೆ, ಅಡಚಣೆಗಳ ನಿವಾರಣೆ, ನಿರೀಕ್ಷಿತ ಸಹಾಯ ದೊರೆಯುವಂಥದ್ದು ಉಂಟಾಗ್ತದೆ. ಆದರೆ ಬಹುದಿನಗಳಿಂದ ಮುಂದೂಡಲ್ಪಟ್ಟ ಕೆಲಸಗಳು ಇಂದು ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಶುಭಯೋಗದ ಪ್ರಭಾವ ಇರೋದರಿಂದ ಶುಭ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗ್ತದೆ, ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಕಾರಣವಾಗ್ತದೆ. ಈ ದಿನ ಶುಭ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೊಸ ಯೋಜನೆಗಳಿಗೆ ರೂಪುರೇಷೆ ಹಾಕಲು ಈ ದಿನ ಅತ್ಯುತ್ತಮವಾದಂಥ ದಿನ ಆಗಿರ್ತದೆ. ಉದ್ಯೋಗದಲ್ಲಿರುವಂಥವ್ರಿಗೆ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ, ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ವಿಶೇಷವಾದಂಥ ವಿಚಾರ ಅನ್ನುವಂಥದ್ದು ಜ್ಯೋತಿಷಿಗಳಿಗೆ, ಶಿಕ್ಷಕರುಗಳಿಗೆ, ವಕೀಲರಿಗೆ, ಯೂಟ್ಯೂಬರ್ಗಳಿಗೆ, ಕಲಾವಿದರುಗಳಿಗೆ, ವ್ಯಾಪಾರಿಗಳಿಗೆ ಮತ್ತು ಸಲಹೆಗಾರರಿಗೆ ಅತ್ಯುತ್ತಮ ದಿನ ಇದಾಗಿರುತ್ತೆ. ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅವರಿಗೆ ಪಾಲುಗಾರಿಕೆ ವ್ಯವಹಾರದಲ್ಲಿ ಅನುಕೂಲಕರವಾದಂಥ ಬೆಳವಣಿಗೆ ಉಂಟಾಗ್ತದೆ. ಹಳೆಯ ಗ್ರಾಹಕರಿಂದ ಬೆಂಬಲ ಅನ್ನುವಂಥದ್ದು ದೊರೀತದೆ. ವ್ಯಾಪಾರದಲ್ಲಿ ಸ್ಥಿರವಾದಂಥ ಲಾಭ ಉಂಟಾಗ್ತದೆ. ಹಣಕಾಸಿನಲ್ಲಿ ಧನಾಗಮನದ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಉಳಿತಾಯಕ್ಕೆ ಉತ್ತಮ ಸಮಯ ಇದಾಗಿರುತ್ತೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ನಿಮ್ಮ ಜವಾಬ್ದಾರಿ. ಕುಟುಂಬದಲ್ಲಿ ಸೌಹಾರ್ದತೆ ಮತ್ತು ಸಂತೋಷ ಹೆಚ್ಚಾಗಿರುತ್ತೆ. ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವನ್ನು ವೃದ್ಧಿಸಿಕೊಳ್ತೀರಿ. ದಾಂಪತ್ಯದಲ್ಲಿ ಪರಸ್ಪರ ವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಬೆನ್ನು ನೋವು ಮತ್ತು ಸೊಂಟದ ಆಯಾಸಗಳ ಬಗ್ಗೆ ಕಾಳಜಿ ವಹಿಸಿ ನಿಯಮಿತ ವ್ಯಾಯಾಮವನ್ನು ಮಾಡಿ. ಯಾರು ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮಗಳಿಂದ ನಿರತರಾಗಿರ್ತಾರೆ ಅವರಿಗೆಲ್ಲ ಉತ್ತಮ ಫಲ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕಾಗಿ ಈ ದಿನ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು. ಈ ತ್ರಯೋದಶಿ ತಿಥಿಯ ಶಿವಾನುಗ್ರಹ, ಅನುರಾಧ ನಕ್ಷತ್ರದ ಸಹಕಾರದ ಶಕ್ತಿ, ಸಾಧ್ಯ ಯೋಗದ ಕಾರ್ಯ ಸಾಧನೆ ಮತ್ತು ಶುಭಯೋಗದ ಅನುಕೂಲತೆಯಿಂದ ಇಂದು ತುಲಾರಾಶಿಯವರಿಗೆ ಸಂಬಂಧಗಳಲ್ಲಿ ಸೌಹಾರ್ದತೆ, ಆರ್ಥಿಕ ಸ್ಥಿರತೆ, ಕಾರ್ಯಗಳಲ್ಲಿ ಪ್ರಗತಿ ಮತ್ತು ಗೌರವ ದೊರೆಯುವಂಥ ಶುಭ ದಿನ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡು ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.